ನಾನು ಕಾವಲುಗಾರನೋ. ಜೆ. ಶ್ಯಾಮ್ ಜೆವೆದುರೆ. ಅಧ್ಯಾಯ 2. ಆತ್ಮದ ಕಾವಲುಗಾರನು. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಜ್ಞಾನೋಕ್ತಿ 4:23. ದೇವ ಮಗುವೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಯಾಕೆಂದರೆ ನಿನ್ನ ಆತ್ಮ ವಿಮೋಚನೆ ಬಹು ಅಮೂಲ್ಯವಾದದ್ದು. ನಿನ್ನ ಆತ್ಮರಕ್ಷಣೆಗಾಗಿ ಕರ್ತನು ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದಾನೆ. ಆದುದರಿಂದ ನಿನ್ನ ಆತ್ಮವನ್ನು ಜಾಗರೂಕತೆಯಿಂದ ಕಾದುಕೋ. ನಿನ್ನ ಆತ್ಮಕ್ಕೆ ನೀನೇ ಕಾವಲುಗಾರ ಎಂಬುದು ನೆನಪಿರಲಿ. ದೇವ ಮಗುವೆ, ನಿನ್ನನ್ನು ನೀನು ಕಾಣುವುದಾದರೆ ಬರೀ ನಿನ್ನ ಶರೀರವನ್ನು ಮಾತ್ರವೇ ಕಾಣಬಲ್ಲೆ. ಆದರೆ ಆ ಶರೀರದೊಳಗೆ ಶರೀರಕ್ಕಿಂತಲೂ ಬಹು ಅಮೂಲ್ಯವಾದ ಆತ್ಮ ಇದೆ ಎಂಬುದನ್ನು ತಿಳಿದಿರುವೆಯಾ? ಶರೀರ ಅಳಿದು ಹೋದರೂ ಆತ್ಮವಾದರೂ ಎಂದೆಂದೂ ಜೀವಿಸುವಂಥದ್ದೆಂಬುದನ್ನು ಅರಿತಿರುವೆಯಾ? 3 ಹೊತ್ತು ನಾವು ನಮ್ಮ ಶರೀರವನ್ನು ಪೋಷಿಸುತ್ತೇವೆ. ಶರೀರ ಪೋಷಣೆಗೆ ಒಳ್ಳೆಯ ರುಚಿಯಾದ ಆಹಾರ ತೆಗೆದುಕೊಳ್ಳುತ್ತೇವೆ. ಅಂದವಾಗಿ ದೇಹಾಲಂಕಾರ ಮಾಡಿಕೊಳ್ಳುತ್ತೇವೆ. ವಿಧ ವಿಧವಾದ ಸುವಾಸನ ದ್ರವ್ಯಗಳನ್ನು ಉಪಯೋಗಿಸುತ್ತೇವೆ. ಶರೀರಕ್ಕೆ ಏನಾದರೂ ಚಿಕ್ಕ ಪುಟ್ಟ ಕಾಯಿಲೆ ಬಂತೆಂದರೆ ಕೂಡಲೇ ವೈದ್ಯರ ಬಳಿ ಓಡುತ್ತೇವೆ. ವೈದ್ಯರು ಏನು ಹೇಳಿದರೂ ಮಾಡುತ್ತೇವೆ. ಶರೀರ ಪೋಷಣೆಗೆ ಅಷ್ಟು ಗಮನ ಕೊಡುತ್ತೇವೆ. ಅದಕ್ಕಾಗಿ ಖರ್ಚು ಮಾಡಲು ಹಿಂದೆ ಮುಂದೆ ನೋಡುವುದಿಲ್ಲ. ದೇವ ಮಗುವೆ, ಶರೀರಕ್ಕಿಂತಲೂ ನಿನ್ನ ಆತ್ಮವು ಅಮೂಲ್ಯವಾದದ್ದು ಎಂಬುದನ್ನು ತಿಳಿದಿರುವೆಯಾ? ಈ ಶರೀರ ಸ್ವಲ್ಪ ಕಾಲ ಮಾತ್ರವೇ ಭೂಮಿಯಲ್ಲಿ ಬಾಳುವುದು. ಹೆಚ್ಚೆಂದರೆ ಒಬ್ಬ ಮನುಷ್ಯನು 70 ವರ್ಷ ಇಲ್ಲದಿದ್ದರೆ 80 ವರ್ಷಗಳು ಈ ಭೂಮಿಯಲ್ಲಿ ಬಾಳಬಹುದು. ಅದರ ನಂತರ ಈ ಶರೀರಕ್ಕೆ ಯಾವ ಬೆಲೆಯೂ ಇಲ್ಲ. ಅದು ಕೊಳೆತು ಹುಳು ಹಿಡಿದು ನಾಶವಾಗುವುದು. ಮನುಷ್ಯನು ಮಣ್ಣಿನಿಂದ ತೆಗೆಯಲ್ಪಟ್ಟವನಾದ್ದರಿಂದ ಮಣ್ಣಿಗೆ ತಿರುಗುವನು. ಮಣ್ಣಿಗೆ ಮಣ್ಣಾಗಿಯೂ ಬೂದಿಗೆ ಬೂದಿಯಾಗಿಯೂ ಅದು ಹೋಗುವುದು. ಸ್ವಲ್ಪ ಕಾಲ ಮಾತ್ರವೇ ಇರುವ ಈ ಶರೀರಕ್ಕೆ ನಾವು ಇಷ್ಟು ಮುಖ್ಯತ್ವ ಕೊಡುತ್ತೇವೆ. ಆದರೆ ನಮ್ಮೊಳಗೆ ಇರುವ ಆತ್ಮವಾದರೋ 100 ವರ್ಷಗಳಲ್ಲ, ಸಾವಿರಾರು ವರ್ಷಗಳು, ಅಂತ್ಯವಿಲ್ಲದ ದಿನಗಳಾಗಿ ನಿತ್ಯ ನಿತ್ಯ ಕಾಲವಾಗಿರುವುದು ಎಂಬುದನ್ನು ನಾವು ಮರೆಯಬಾರದು. ಆದುದರಿಂದಲೇ ನಿನ್ನ ದೇಹಕ್ಕಿಂತಲೂ ಆತ್ಮ ಮುಖ್ಯವಾದದ್ದು ಎಂದು ಯೇಸು ಸ್ವಾಮಿ ಹೇಳಿದ್ದಾನೆ. ಯೇಸು ಹೇಳಿದ ಮಾತನ್ನು ಗಮನಿಸಿ ನೋಡು. ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಅವನ ಕಣಜಗಳನ್ನೆಲ್ಲ ಕೀಳಿಸಿ ಅದನ್ನು ದೊಡ್ಡದಾಗಿ ಕಟ್ಟಿಸಿ ಎಲ್ಲ ದವಸ ಧಾನ್ಯಗಳನ್ನು ತುಂಬಿಟ್ಟು ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ಬಿದ್ದದೆ ಊಟ ಮಾಡಿ ವಿಶ್ರಮಿಸಿ ಸುಖಪಡುವೆನು ಅಂದುಕೊಂಡಾಗ ಕರ್ತನು ಅವನಿಗೆ ಏನು ಹೇಳಿದನು ಗೊತ್ತೇ? ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಕೇಳಿದನು. ಹೌದು, ಶರೀರಕ್ಕಾಗಿ ಇಷ್ಟು ಶ್ರಮ ಪಟ್ಟೆಯಲ್ಲ, ಧಾನ್ಯಗಳನ್ನು ಮೂಟೆ ಮೂಟೆಗಳಾಗಿ ಶೇಖರಿಸಿದೆಯಲ್ಲ, ನಿನ್ನ ಆತ್ಮದ ಗತಿ ಏನು? ಇಂದು ನಿನ್ನ ಶರೀರದಿಂದ ನಿನ್ನ ಆತ್ಮ ತೆಗೆಯಲ್ಪಡುವುದಾದರೆ ನಿನ್ನ ನಿತ್ಯವನ್ನು ನಿನ್ನ ಆತ್ಮ ಎಲ್ಲಿ ಕಳೆಯುವುದು? ಆತನನ್ನು ಕುರಿತು ಅಕ್ಕರೆ ಇಲ್ಲದಿರುವ ಪ್ರತಿಯೊಬ್ಬರನ್ನು ನೋಡಿ ಕರ್ತನು ಬುದ್ಧಿ ಇಲ್ಲದವನೇ ಎಂದು ಕರೆಯುತ್ತಾನೆ. ಅವನೊಬ್ಬ ಶ್ರೀಮಂತನಾಗಿರಬಹುದು, ಗಣ್ಯ ವ್ಯಕ್ತಿಯಾಗಿರಬಹುದು. ಹಣವನ್ನು ಶ್ರೀಮಂತಿಕೆಯನ್ನು ಕುರಿತು ಕರ್ತನು ವಿಶೇಷವಾಗಿ ಪರಿಗಣಿಸುವುದಿಲ್ಲ. ತನ್ನ ಆತ್ಮವನ್ನು ಕಾಯಬೇಕೆಂಬ ಜವಾಬ್ದಾರಿಕೆ ಇಲ್ಲದವರನ್ನು ಕುರಿತು ಕರ್ತನು ಬುದ್ಧಿ ಇಲ್ಲದವನೇ ಎಂದು ಕರೆಯುತ್ತಾನೆ.
ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪೂರ್ಣ ಬಲದಿಂದ ಓಡಾಡಿ ಸಂಪಾದಿಸಿದರೂ ಹೇರಳವಾದ ಆಸ್ತಿಪಾಸ್ತಿಗಳಿದ್ದಾಗಲೂ ಅವನು ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಅವನಿಗೆ ಏನು ಲಾಭ? ಆತ್ಮನ ನಷ್ಟವು ಬಹು ಹೆಚ್ಚಿನ ನಷ್ಟ. ಅದು ಬಹಳ ಪರಿತಾಪಕರ. 90 ವರ್ಷ ವಯಸ್ಸಿನವರೆಗೆ ಉಲ್ಲಾಸವಾಗಿ ಜೀವಿಸಿ ಪಾಪದಲ್ಲಿ ಸಾಯುವುದರಿಂದ ಏನು ಪ್ರಯೋಜನ? ಅಂಥವರು ಹುಟ್ಟದೆ ಇದ್ದಿದ್ದರೆ ಒಳ್ಳೆಯದು. ದೇವಮಗುವೆ, ಆತ್ಮರಕ್ಷಣೆಯು ಬಹು ಅಮೂಲ್ಯವಾದದ್ದು. ಆತ್ಮದಲ್ಲಿ ಉಂಟಾಗುವ ಜಯಘೋಷವು ಎಷ್ಟು ಆನಂದಕರವಾದದ್ದು. ಪಾಪಕ್ಷಮೆಯು ರಕ್ಷಣೆಯು ಭಾಗ್ಯಕರವಾದ ಅನುಭವಗಳು ಎಂಬುದನ್ನು ನಾವು ಮರೆಯಬಾರದು. ಅದನ್ನು ಜಾಗರೂಕತೆಯಿಂದ ಕಾಯ್ದುಕೊಳ್ಳಬೇಕು. ಕೀರ್ತನೆ 121ರಲ್ಲಿ ಕರ್ತನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು ಎಂದು ನೋಡುತ್ತೇವೆ. ನೀನು ನಿನ್ನ ಆತ್ಮವನ್ನು ಕಾಯ್ದುಕೊಳ್ಳಬೇಕೆಂದು ಪ್ರಯತ್ನಿಸುವಾಗ, ನೀನು ನಿನ್ನ ಆತ್ಮದ ಅಂತ್ಯವನ್ನು ಕುರಿತು ಚಿಂತಿಸುವಾಗ, ಕರ್ತನು ನಿಮಗೆ ವಾಗ್ದಾನ ಮಾಡಿ ಹೇಳುತ್ತಾನೆ, ನಿನ್ನ ಪ್ರಾಣವನ್ನು ಕಾಯುವವನು ನಿನ್ನನ್ನು ಎಲ್ಲ ಕೇಡಿಗೂ ತಪ್ಪಿಸುವೆನು ಎಂದು. ದೇವಮಗುವೆ, ಆತನು ನಿನ್ನ ಆತ್ಮದ ಮೇಲೆ ಅಕ್ಕರೆ ಉಳ್ಳವನಾಗಿದ್ದರಿಂದ ನಿನಗಾಗಿ ಪರಲೋಕ ಭಾಗ್ಯವನ್ನೆಲ್ಲ ಬಿಟ್ಟು ಭೂಮಿಗೆ ಇಳಿದು ಬಂದನಲ್ಲವೇ? ನಿನ್ನ ಆತ್ಮವನ್ನು ರಕ್ಷಿಸುವ ಸಲುವಾಗಿ ಆತನು ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆದು ನಿನ್ನನ್ನು ಹುಡುಕಿ ಬಂದನಲ್ಲವೇ? ನಿನ್ನ ಆತ್ಮದ ಅಮೂಲ್ಯತೆಯನ್ನು ಅರಿತಂತ ಕರ್ತನು ಗೆತ್ಸೆಮನೆ ತೋಟದಲ್ಲಿ ನಿನಗಾಗಿ ಮನೋವ್ಯಥೆಯನ್ನು ಅನುಭವಿಸಿ ತನ್ನ ಆತ್ಮದಲ್ಲಿ ವ್ಯಾಕುಲಪಟ್ಟನಲ್ಲವೇ? ನಿನ್ನ ಆತ್ಮಕ್ಕೆ ಬದಲಾಗಿ ಆತನು ತನ್ನ ಆತ್ಮವನ್ನು ಮರಣದಲ್ಲಿ ಹೊಯ್ಯಬೇಕಾಯಿತು. ಆತನ ಆತ್ಮವು ಶ್ರಮೆಯನ್ನು ಅನುಭವಿಸಬೇಕಾಯಿತು. ನಿನ್ನ ಆತ್ಮದ ವ್ಯಾಕುಲವನ್ನು, ನಿನ್ನ ಪ್ರತಿಯೊಂದು ಶ್ರಮೆಯನ್ನು ಆತನು ಶಿಲುಬೆಯಲ್ಲಿ ಹೊತ್ತು ತೀರಿಸಿದನು. ಆತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಬಿಡುವುದಕ್ಕೆ ಮೊದಲು ತನ್ನ ಆತ್ಮದಲ್ಲಿ ಮರಣವನ್ನು ಅನುಭವಿಸಿದನು. ಗೆತ್ಸೆಮನೆ ತೋಟದಲ್ಲಿ ಆತನ ಪ್ರಾಣವು ತತ್ತರಿಸಿತು. ಯೆಶಾಯ 53ನೇ ಅಧ್ಯಾಯ ಕೊನೆ ವಾಕ್ಯವನ್ನು ಓದಿ ನೋಡಿರಿ. ತನ್ನ ಪ್ರಾಣವನ್ನು ಧಾರೆ ಎರೆದು ಎಂದು ಹೇಳುತ್ತದೆ. ಶುಭ ಶುಕ್ರವಾರದಂದು ಎಲ್ಲ ದೇವಾಲಯಗಳಲ್ಲಿಯೂ ಕ್ರಿಸ್ತನ ಶರೀರದ ಶ್ರಮೆಯನ್ನು ಕುರಿತು ಮಾತಾಡುವರು. ಆತನು ಶಿಲುಬೆಯಲ್ಲಿ ನುಡಿದಂಥ 7 ವಾರ್ತೆಗಳನ್ನು ಕುರಿತು ಮಾತಾಡುವರು. ಮುಳ್ಳಿನ ಕಿರೀಟವಿಟ್ಟದ್ದನ್ನು, ಮೊಳೆಯಿಂದ ಜಡಿಯಲ್ಪಟ್ಟದ್ದನ್ನು ಜ್ಞಾನಿಸುವರು. ಆದರೆ ನಮ್ಮ ಆತ್ಮವನ್ನು ಕಾಪಾಡಲು ಆತನ ಆತ್ಮವು ಮರಣದಲ್ಲಿ ಧಾರೆ ಎರೆಯಲ್ಪಟ್ಟದ್ದನ್ನು ಜ್ಞಾನಿಸುವವರಾರು? ನಮ್ಮ ಆತ್ಮಕ್ಕಾಗಿ ತನ್ನ ಆತ್ಮವನ್ನು ಕ್ರಯವಾಗಿ ಕೊಟ್ಟನಲ್ಲ. ನಮ್ಮ ಆತ್ಮವು ನಿತ್ಯ ರಾಜ್ಯವನ್ನು ಸ್ವಸ್ಥ ಮಾಡಿಕೊಳ್ಳಲು ತನ್ನ ಪ್ರಾಣವನ್ನು ಮರಣದಲ್ಲಿ ಧಾರೆ ಎರೆದನಲ್ಲ. ಸತ್ಯವೇದವು ನಿನ್ನ ಹೆಸರು ಸುರಿದ ತೈಲದ ಸುಗಂಧದಂತೆ. ಪರಮಗೀತೆ 1:3. ಗೆತ್ಸೆಮನೆ ತೋಟದಲ್ಲಿ ಕಲುವಾರಿ ಶಿಲುಬೆಯಲ್ಲಿ ಆತನು ತನ್ನ ಆತ್ಮವನ್ನು ಹೊಯ್ದು ಬಿಟ್ಟನು. ಪ್ರಿಯ ದೇವಮಗುವೆ, ಅಮೂಲ್ಯವಾದ ಆತನ ರಕ್ತವನ್ನು ಸುರಿಸಿ ತನ್ನ ಆತ್ಮವನ್ನು ಹೊಯ್ದು ಬಿಟ್ಟ. ಆತನ ತ್ಯಾಗವನ್ನು ಚಿಂತನೆ ಮಾಡಿ ನೋಡು. ನಿನ್ನ ಆತ್ಮದ ಅಮೂಲ್ಯ ಕ್ರಯವೆಷ್ಟೆಂದು ಯೋಚಿಸಿ ನೋಡು. ಆದುದರಿಂದ ಎಲ್ಲ ಕಾವಲಿನಿಂದ ಆ ಆತ್ಮವನ್ನು ಕಾಪಾಡಿಕೊ. ನಿನ್ನ ಆತ್ಮಕ್ಕೆ ಪಾಪದ ಮಲಿನತ್ವವು ತಾಕುವಾಗ, ಅದು ದೇವರ ಪ್ರಸನ್ನತೆಯನ್ನು ಗ್ರಹಿಸಲಾರದೆ ಹೋಗುವಾಗ, ನಿನ್ನಲ್ಲಿ ಆತ್ಮ ಸಂತೋಷವಿಲ್ಲದಾಗ ಕೂಡಲೇ ನಿನ್ನನ್ನು ನೀನೇ ಪರಿಶೀಲಿಸಿ ನೋಡಿಕೊ. ದೇವ ಸನ್ನಿಧಾನಕ್ಕೆ ಧಾವಿಸಿ ನಿನ್ನ ಆತ್ಮದಲ್ಲಿ ಸಂತೋಷವಿಲ್ಲದಿರಲು ಕಾರಣವೇನೆಂದು ಚಿಂತಿಸಿ ನೋಡು. ಪಾಪ ಅಕ್ರಮಗಳು ಒಳಹೊಕ್ಕವಲ್ಲ ಎಂದು ನಿನ್ನನ್ನು ನೀನೇ ಪರೀಕ್ಷಿಸಿಕೊ.
ನಮ್ಮನ್ನು ನಾವೇ ವಿಮರ್ಶಿಸಿಕೊಂಡರೆ ನ್ಯಾಯ ತೀರ್ಪಿಗೆ ಗುರಿಯಾಗುವುದಿಲ್ಲ. ನಿನ್ನ ಆತ್ಮಕ್ಕೆ ಕಾವಲಿಡು. ನಿನ್ನ ಆತ್ಮವನ್ನು ಕಾಪಾಡಿಕೊಳ್ಳುವುದು ಮಾತ್ರವೇ ಅಲ್ಲ, ಅದನ್ನು ನೀನು ಪೋಷಿಸಬೇಕು. ಶರೀರ ಬಳಲಿ ಹೋಗದಿರಲು ಅದಕ್ಕೆ ಉಪಚಾರ ಮಾಡುವಂತೆಯೇ ಆತ್ಮಿಕ ಆಹಾರವು ಆತ್ಮಕ್ಕೆ ಪೋಷಣೆಯೂ ಅಗತ್ಯ. ಸತ್ಯವೇದವು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಂತೆ ಬದುಕುವನು ಎಂದು ಬರೆದಿದೆ. ಮತ್ತಾಯ 4:4. ಹೌದು, ಆತ್ಮಕ್ಕೆ ಭೋಜನವಾಗಿ ಸತ್ಯವೇದ ವಾಕ್ಯಗಳು ಕೊಡಲ್ಪಟ್ಟಿವೆ. ಆ ವಾಕ್ಯಗಳು ಪರಲೋಕದಿಂದ ಇಳಿದು ಬಂದ ಮನ್ನಾ. ಅಂದು ಇಸ್ರಾಯೇಲರು ದೇವದೂತರ ಆಹಾರವಾದ ಮನ್ನದಿಂದ ಪೋಷಿಸಲ್ಪಟ್ಟರು. ಇಂದು ನಿನ್ನ ಆತ್ಮವು ಜೀವ ಕೊಡುವ ರೊಟ್ಟಿಯಾದ ಸತ್ಯವೇದ ವಾಕ್ಯಗಳ ಮೂಲಕ ಕರ್ತನು ಪೋಷಿಸುತ್ತಾನೆ. ನಾವು ನಮ್ಮ ಆತ್ಮಕ್ಕೆ ಕಾವಲುಗಾರರು ಎಂಬುದನ್ನು ಮರೆಯಬಾರದು. ನಮ್ಮ ಆತ್ಮವನ್ನು ಪೋಷಿಸಬೇಕಾದ ಹಂಗಿನಲ್ಲಿದ್ದೇವೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ.
ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.